ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಶರಾವತಿ ನದಿ ತೀರದ ಐತಿಹಾಸಿಕ ಸಿಗಂದೂರು ಸೇತುವೆ ಲೋಕಾರ್ಪಣೆಯಾಗಿ ಇಂದಿಗೆ 1 ವರ್ಷ ಪೂರ್ಣಗೊಂಡಿದೆ. ಈ ಸಂಭ್ರಮವನ್ನ ಸ್ಥಳೀಯರು ಅದ್ದೂರಿಯಾಗಿ ಆಚರಿಸಿದ್ದು, ಸೇತುವೆ ಮೇಲೆ ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ಸಂತಸ ಹಂಚಿಕೊಂಡರು. ಕಳೆದ ವರ್ಷ ಜುಲೈ 14ರಂದು ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಉದ್ಘಾಟಿಸಿದ್ದ ಈ ಸೇತುವೆ ದೇಶದ 2ನೇಯ ಅತಿ ಉದ್ದದ ಕೇಬಲ್ ಆಧಾರಿತ ಸೇತುವೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಕರೂರು, ಬಾರಂಗಿ ಹೋಬಳಿ ಸೇರಿದಂತೆ ಶರಾವತಿಯ ಎಡದಂಡೆಯ ಸಾವಿರಾರು ಜನರ ಬದುಕಿಗೆ ಹೊಸ ದಾರಿ ತೆರೆದಿರುವ ಈ ಸೇತುವೆ ದ್ವೀಪ ಪ್ರದೇಶವನ್ನ ಹೊರಜಗತ್ತಿಗೆ ಸಂಪರ್ಕಿಸಿದೆ. ಇದೇ ಕಾರಣಕ್ಕೆ 1 ವರ್ಷದ ಸಂಭ್ರಮವನ್ನ ಜನರು ಕೃತಜ್ಞತೆಯಿಂದ ಆಚರಿಸಿದ್ದು, ಕೇಂದ್ರ ಸರ್ಕಾರಕ್ಕೆ ಧನ್ಯವಾದಗಳನ್ನ ಸಲ್ಲಿಸಿದ್ದಾರೆ. ಸೇತುವೆ ಬಂತಣ್ಣ ನಮಗೆ, ಸೇತುವೆ ಬಂತಣ್ಣ, ಸೇತುವೆ ಬಂತು ಸಂತಸ ತಂತು, ಸೇತುವೆ ಬಂತಣ್ಣ, ಸೇತುವೆ ಬಂತಣ್ಣ ನಮಗೆ, ಸೇತುವೆ ಬಂತಣ್ಣ, ಸೇತುವೆ ಬಂತು ಸಂತಸ ತಂತು, ಸೇತುವೆ ಬಂತಣ್ಣ, ಸೇತುವೆ ಬಂತು ಸಂತಸ ತಂತು, ಸೇತುವೆ ಬಂತಣ್ಣ. ಚದರವಳ್ಳಿಯ ಪರಮೇಶ್ವರು ಜೊತೆಯಲ್ಲೇ ಇದ್ದರು ಪ್ರಸನ್ನರು, ಚದರವಳ್ಳಿಯ ಪರಮೇಶ್ವರು ಜೊತೆಯಲ್ಲಿ ಇದ್ದರು ಪ್ರಸನ್ನರು, ಚದರವಳ್ಳಿಯ ಪರಮೇಶ್ವರು ಜೊತೆಯಲ್ಲೇ ಇದ್ದರು ಪ್ರಸನ್ನರು, ಚದರವಳ್ಳಿಯ ಪರಮೇಶ್ವರು ಜೊತೆಯಲ್ಲಿ ಇದ್ದರು ಪ್ರಸನ್ನರು. ಶುರುವಾಯಿತು ಸೇತುವೆ ಹೋರಾಟ, ನಿಲ್ಲಲೆಯಿಲ್ಲ ಅಲೆದಾಟ, ಶುರುವಾಯಿತು ಸೇತುವೆ ಹೋರಾಟ, ನಿಲ್ಲಲೆಯಿಲ್ಲ ಅಲೆದಾಟ. ಸೇತುವೆ ಬಂತಣ್ಣ ನಮಗೆ, ಸೇತುವೆ ಬಂತಣ್ಣ, ಸೇತುವೆ ಬಂತು ಸಂತಸ ತಂತು, ಸೇತುವೆ ಬಂತಣ್ಣ, ಸೇತುವೆ ಬಂತು ಸಂತಸ ತಂತು, ಸೇತುವೆ ಬಂತಣ್ಣ. ಹೋಬಳಿ ಜನರೆಲ್ಲರೂ ಪಾದಯಾತ್ರೆಯ ಮಾಡಿದರು, ಕರೂರು ಹೋಬಳಿ ಜನರೆಲ್ಲರೂ ಪಾದಯಾತ್ರೆಯ ಮಾಡಿದರು, ಗೋಪಾಲಣ್ಣ ಜೊತೆಗಿದ್ದರು ಹಾಲಪ್ಪನ. ಸಂತ್ರಸ್ತರ ಶಾಪ ವಿಮೋಚನೆ ಆದ ಅಂಬಾರಗೋಡ್ಲು ಕಳಸವಳ್ಳಿ ಶರಾವತಿ ಹಿನ್ನೀರಿನ ಸೇತುವೆಯ 1 ವರ್ಷ ಪೂರ್ಣಗೊಂಡಿರ್ತಕ್ಕಂಥ ಈ ಒಂದು ಶುಭ ಸಂದರ್ಭದಲ್ಲಿ ನಾವು ಈ ಊರಿನ ನಾಗರಿಕರು ಯಾರು ಈ ಸೇತುವೆ ನಿರ್ಮಾಣವನ್ನು ಮಾಡಿಕೊಂಡಿರ್ತಕ್ಕಂಥ NDA ನೇತೃತ್ವದ ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ, ಗಡ್ಕರಿ ಅವರಿಗೆ, ಯಡಿಯೂರಪ್ಪನವರಿಗೆ, ರಾಘವೇಂದ್ರರವರಿಗೆ, ಯಾರೆಲ್ಲ ಕಾರಣೀಭೂತರು ಅವರಿಗೆಲ್ಲರಿಗೂ ಅತ್ಯಂತ ಕೃತಜ್ಞತಾಪೂರ್ವಕವಾಗಿ ಈ ಒಂದು 1 ವರ್ಷ ಬಂದಿರತಕ್ಕಂಥ ಸಂದರ್ಭದಲ್ಲಿ ನಾವು ಸಂಭ್ರಮಾಚರಣೆಯನ್ನು ಮಾಡೋದ್ರ ಮೂಲಕ ಅವರ ಒಂದು ಕೊಡುಗೆಯನ್ನು ಅತ್ಯಂತ ಗೌರವ ಮತ್ತು ಪ್ರೀತಿಯಿಂದ ಈ ಭಾಗದ ಜನ ನಾವು ಸ್ಮರಿಸಿದ್ದೇವೆ. ಯಾರೆಲ್ಲ ಇದಕ್ಕೆ ಕಾರಣೀಭೂತರು, ಯಾರೆಲ್ಲ ಇದಕ್ಕೆ ಸಹಾಯ ಮಾಡಿದ್ರು, ಎಲ್ಲರಿಗೂ ಕೂಡ ನಾವು ಈ ಒಂದು ಸಂದರ್ಭದಲ್ಲಿ ಅತ್ಯಂತ ಕೃತಜ್ಞತೆಯಿಂದ ಸ್ಮರಿಸ್ತೇವೆ. ನಮ್ಮ ಸುದೀರ್ಘ ಹೋರಾಟದಲ್ಲಿ ನಮ್ಮ ಜೊತೆಯಾಗಿದ್ದಂಥ ಎಲ್ಲ ಬೇರೆ ಬೇರೆ ಪಕ್ಷದ ಮುಖಂಡರುಗಳು, ಬೇರೆ ಬೇರೆ ಸಿದ್ಧಾಂತದ ಮುಖಂಡರುಗಳು, ಸಂಘ ಪರಿವಾರದ ಹಿರಿಯರು, ಈ ಎಲ್ಲರನ್ನೂ ಕೂಡ ನಾವು ಈ ಒಂದು ಶುಭ ಸಂದರ್ಭದಲ್ಲಿ ಈ ಒಂದು ಶಾಪ ವಿಮೋಚನೆಯಾಗಿ 1 ವರ್ಷದ ಸಂದರ್ಭದಲ್ಲಿ ನಾವು ಅತ್ಯಂತ ಕೃತಜ್ಞತೆಯಿಂದ ಸ್ಮರಿಸ್ತಾ ಇದ್ದೇವೆ. ನಮಸ್ಕಾರ. ಅತ್ಯಂತ ಖುಷಿ ಇದೆ. ಕಳೆದ 1 ವರ್ಷದಲ್ಲಿ ಪಟ್ಟಿರ್ತಕ್ಕಂಥ ಬವಣೆ, ಸುದೀರ್ಘ ಬವಣೆಯ ಪರಿಹಾರ ಆಗಿರೋದನ್ನು ನಾವು ನೋಡಿದ್ದೇವೆ. ಜನರ ಮುಖದಲ್ಲಿ ಸಂತಸ ಬಂದಿರೋದನ್ನು ನೋಡಿದ್ದೇವೆ. ಊರಿನ, ಜಿಲ್ಲೆಯ, ತಾಲೂಕಿನ ಬೇರೆ ಬೇರೆ ಕಡೆಯ ಜನಸಮೂಹ ಹೇಗೆ ತಾಲೂಕು ಕೇಂದ್ರಕ್ಕೆ ಸಂಪರ್ಕ ಆಗ್ತಿತ್ತು, ಅದೇ ಥರದಲ್ಲಿ ನಮ್ಮೂರಿನ ಜನ ಸಂಪರ್ಕ ಆಗಿರೋದನ್ನು ನೋಡಿದ್ದೇವೆ. ಈ ಸಂಪರ್ಕದ ಕ್ರಾಂತಿ ಮುಂದಿನ ದಿನದಲ್ಲಿ ಅತ್ಯಂತ ಗಮನಾರ್ಹವಾದಂಥ ಪರಿಣಾಮವನ್ನು ನಮ್ಮ ಹೋಬಳಿಯಲ್ಲಿ ಬೀರುತ್ತೆ ಅಂತ ಹೇಳ್ತಕ್ಕಂಥ ಅಚಲ ವಿಶ್ವಾಸ ಮತ್ತು ನಂಬಿಕೆ ನಮ್ಮದು. ಒಂದು ಅತ್ಯಂತ ಸಂಭ್ರಮಿಸಬೇಕಾದಂಥ ಕ್ಷಣದಲ್ಲಿದ್ದೇವೆ. ಈ ಭಾಗದ ಮತ್ತು ಈ ಯೋಜನೆಯಿಂದ ಉಪಕೃತರಾದವರ ಧನ್ಯತೆಯನ್ನ ಈಗ ಉಪಸ್ಥಿತರಿರ್ತಕ್ಕಂಥವ್ರು ಅವರೆಲ್ಲರ ಪರವಾಗಿ ಯಾರ್ಯಾರು ಸಹಕಾರ ಮಾಡೋದ್ರಲ್ಲಿ ತಮ್ಮ ಯೋಗದಾನವನ್ನು ಕೊಟ್ಟಿದ್ದಾರೋ ಅವರಿಗೆ ಆತ್ಮ ತೃಪ್ತಿಯಿಂದ ಧನ್ಯತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಅವರೆಲ್ಲರಿಗೆ ಒಂದು ನಮಸ್ಕಾರ.